ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಇಂಪ್ಯಾಕ್ಟ್ ಹೈವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ದ ಹಿಸ್ಟ್ರಿ ಆಫ್ ಸಾಂತಾ ಕ್ಲಾಸ್. ನಮಗೆ ಚಿಕ್ಕವರಿದ್ದಾಗ ಕ್ರಿಸ್ಮಸ್ ಅಂದ ತಕ್ಷಣ ನನಗೆ ಫಸ್ಟ್ ಆಫ್ ಆಲ್ ನನಗೆ ಬರ್ತಾ ಇದ್ದು ಎರಡು, ಒಂದು ಹಾಲಿಡೇಸು, ಇನ್ನೊಂದು ಕ್ರಿಸ್ಮಸ್ ತಾತ. ಅದರಲ್ಲಿ ಕ್ರಿಸ್ಮಸ್ ತಾತ ಬಂದ್ಬಿಟ್ಟು ಗಿಫ್ಟ್ ಕೊಡ್ತಾಯಿದ್ರು, ಸ್ವೀಟ್ಸು, ಕೇಕ್ ಎಲ್ಲ ಕೊಡ್ತಾಯಿದ್ರು. ನನಗೆ ಯಾವಾಗಲಿಂದ ಒಂದು ಕನ್ಫ್ಯೂಷನು, ಯಾರಿದು ಕ್ರಿಸ್ಮಸ್ ತಾತ ಅಂತ. ಆಮೇಲೆ ಈ ವಿಡಿಯೋಗೋಸ್ಕರ ರಿಸರ್ಚ್ ಮಾಡ್ತಾ ಗೊತ್ತಾಯಿತು ಅವರು ದ ಹಿಸ್ಟ್ರಿ ಆಫ್ ಸಾಂತಾ ಕ್ಲಾಸ್. ಇವರು ಆ್ಯಕ್ಚುಲಿ ಸಾಂತಾ ಕ್ಲಾಸು ಕ್ರಿಸ್ಮಸ್ ತಾತನೂ ಅಲ್ಲ. ಇವ್ರ ರಿಯಲ್ ಹೆಸರು ಬಂದುಬಿಟ್ಟು ಸೈಂಟ್ ನಿಕೋಲಸ್ ಅಂತ. ಇವರು 4ನೇ ಶತಮಾನ ಅಂದರೆ 4th ಸೆಂಚುರಿಯಲ್ಲಿ ಬಿಷಾಪ್ ಅಂತ ಒಂದು ಪ್ಲೇಸಲ್ಲಿ ಬರ್ತಾರೆ. ಇವಾಗ ಅದು ಟರ್ಕಿಯಲ್ಲಿದೆ. ಆ ಟರ್ಕಿಯಲ್ಲಿ ಲೈಕ್ ಇವರು ಏನಕ್ಕೆ ಫೇಮಸ್ ಆಗಿರ್ತಾರೆ ಅಂದರೆ ಅವ್ರ ಕೈಂಡ್ನೆಸ್ ಆಗಿರ್ಬೋದು, ಹಂಬಲ್ನೆಸ್ ಆಗಿರ್ಬೋದು, ಮತ್ತು ಲೈಕ್ ಹಿ ವಿಲ್ ಹ್ಯಾವ್ ಒನ್ ಮೋಟಿವ್ ಟು ಹೆಲ್ಪ್ ಪುವರ್ ಪೀಪಲ್ಸ್ ಆರ್ ಲೈಕ್ ವುಮೆನ್ಸ್. ಅವ್ರು ಗಿಫ್ಟ್ ಕೊಡೋದಾಗಿರ್ಬೋದು, ಬೇರೆ ಬೇರೆ ರೀಸನ್ಗೋಸ್ಕರ ಇವರು ತುಂಬಾ ಫೇಮಸ್ ಆಗ್ತಾ ಹೋಗ್ತಾರೆ ಆ ಟೈಮಲ್ಲಿ. ನಮಗೆ ನಮ್ಮ ಅಜ್ಜಿ ಹೆಂಗೆ ರಾಮಾಯಣ ಮಹಾಭಾರತ ಕತೆ ಹೇಳಿ ನಮ್ಗೆ ಬೆಳೆಸ್ತಾರೋ ಹಾಗೆ ಯುರೋಪಲ್ಲಿರುವಂಥ ಜನ ಅಜ್ಜಿ ಅಂದರು ಅವ್ರ ಮಕ್ಕಳಿಗೆ ಇಲ್ಲ ಅವ್ರ ಮರಿ ಮಕ್ಕಳಿಗೆ ಈ ಸೈಂಟ್ ನಿಕೋಲಸ್ ಅಂದರೆ ನಿಕೋಲಸ್ ಕತೆ ಹೇಳಿ ಬೆಳೆಸ್ತಾರೆ. ಹಾಗೆ ಫೇಮಸ್ ಆಗ್ತಾ 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 ಇವ್ರ ಕತೆ ಫುಲ್ ಯುರೋಪ್ ಹರಡ್ಕೊಡುತ್ತೆ. ಮತ್ತು ಈ ಡಚ್ ಇರ್ತಾರೆ, ಯುರೋಪಲ್ಲೇ ಒಂದು ಪ್ಲೇಸ್ ಆದಂಥ ಡಚ್ಚರು 18th ಸೆಂಚುರಿ ಹತ್ರ ಅಮೆರಿಕಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ. ಈ ಯುರೋಪಿಯರು ಅಮೆರಿಕಾಗೆ ಹೋಗಿ ಶಿಫ್ಟ್ ಆಗ್ತಾರೆ, ಅಂದರೆ ನಾರ್ತನ್ ಅಮೆರಿಕಾ ಪಾರ್ಟ್ಗೆ ಹೋಗ್ತಾರೆ. ಅಲ್ಲಿ ಹೋಗಿದ ಸಂದರ್ಭದಲ್ಲಿ ನಾವು ಯುರೋಪಿನ ಕಲ್ಚರ್ನ ಏನೋ ಒಂದು ತೊಗೊಂಡು ಬರಬೇಕು ಅಂತ ಹೇಳಿದಾಗ ಅವ್ರ ಅಜ್ಜಂದ್ರು ಹೇಳಿರುವಂಥ, ಅಂದರೆ ಈ ಸಾಂತಾ ಕ್ಲಾಸ್ನ ಕತೆ ಅವ್ರ ಅಜ್ಜಂದು ಹೇಳ್ತಾರೆ. ಅವ್ರಿಗೆ 16th 17th ಸೆಂಚುರಿ ತುಂಬ ಫೇಮಸ್ ಆಗಿರುತ್ತೆ ಯುರೋಪ್. ಅಲ್ಲಿಂದ ಒಂದು ಕಲ್ಚರ್ ಥರ ಆಗಿಬಿಟ್ಟಿರುತ್ತೆ ಅದು. ಆ ಕಲ್ಚರ್ನ ಇವರು ಅಮೆರಿಕಾಗೆ ತೊಗೊಂಡು ಹೋಗ್ತಾರೆ, ನಾರ್ತ್ ಅಮೆರಿಕಾಗೆ ತೊಗೊಂಡು ಹೋಗ 18th ಸೆಂಚುರಿಯಲ್ಲಿ ಇವ್ರು ಬಂದುಬಿಟ್ಟು ತುಂಬ ಒಂದು ಫೆಸ್ಟಿವಲ್ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಸಾಂತಾ ಕ್ಲಾಸ್ನ ಸಿಂತಾರಸ್ ಅಂತ ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ ತುಂಬ ಫೇಮಸ್ ಆಗುತ್ತೆ, ಥ್ರೂಔಟ್ ದಿ ಗ್ಲೋಬಲ್ ತುಂಬ ಫೇಮಸ್ ಆಗುತ್ತೆ. ನಿಮಗೆ ಗೊತ್ತಾ ಈ ಸಾಂತಾ ಕ್ಲಾಸ್ ಆ್ಯಕ್ಚುಲಿ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಮಾಡ್ರನ್ ಡೇಸ್, ಅಂದರೆ ನಿಮಗೆ ವೈಟ್ ಮತ್ತು ರೆಡ್ ಕಲರ್ ಬಟ್ಟೆ ಏನು ಹಾಕ್ಕೊಂಡಿರ್ತಾರೆ, ಅದು ಆ್ಯಕ್ಚುಲಿ ಆ ಕಲರ್ ಇರಲ್ಲ. ಯಾವಾಗ ಅದು 4th ಸೆಂಚುರಿಯಲ್ಲಿ ಅವರು ಒರಿಜಿನಲ್ ಹೆಂಗಿರ್ತಾರೆ. ಆ್ಯಕ್ಚುಲಿ ಇದಕ್ಕೆ ಕೋಕೋಕೋಲಾ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾವೇನು ಮಾಡ್ರನ್ ಮತ್ತು ಒಂದು ಪಾಲಿಶ್ ಲುಕ್ಕಲ್ಲಿ ಸಾಂತಾ ಕ್ಲಾಸ್ನ ನೋಡ್ತೀವಿ, ಇಲ್ಲ ಸೈಂಟ್ ನಿಕೋಲಸ್ನ ನೋಡ್ತೀವಿ. ಆ್ಯಕ್ಚುಲಿ ಅವರು ಬೇರೆ ಬೇರೆ ಕಲರ್ನ ಬಟ್ಟೆ ಹಾಕಿರ್ತಾರೆ. ಆದರೆ ನಾವು ಇವಾಗ ನೋಡ್ತಾ ಇರೋ ಈ ಸಾಂತಾ ಕ್ಲಾಸ್ನ ರೆಡ್ ಕಲರ್ ಆಗೋಕ್ಕೆ ಒಂದು ಮೇನ್ ಕಾರಣ ಇರುತ್ತೆ. ಈ ತುಂಬ ಫೇಮಸ್ ಆಗ್ತಾ ಇರುತ್ತಲ್ವ ಈ ಕಥೆನ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಪರ್ಪಸ್ ಯೂಸ್ ಮಾಡ್ತಾರೆ. 1930s ಅಲ್ಲಿ, ಅಂದರೆ ಲೈಕ್ 1930s ಟೈಮಲ್ಲಿ ಕೋಕೋಲಾ ಒಂದು ಆ್ಯಡ್ ರನ್ ಮಾಡುತ್ತೆ ಈ ಪಾಪ್ಯುಲಾರಿಟಿನ ನೋಡಿಬಿಟ್ಟು ಸಾಂತಾ ಕ್ಲಾಸ್ದು. ಆ ಟೈಮಲ್ಲಿ ಅವ್ರು ಕೊಡೋವಂಥ ಅವಾಗವರೆಗೂ ಆ್ಯಕ್ಚುಲಿ ಕಲರ್ ಫೋಟೋಸ್ ಆಗಿರ್ಬೋದು ಎಂಥದ್ದು ಇರಲ್ಲ. 1930s ಅಲ್ಲಿ ತುಂಬ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಲರ್ ಫೋಟೋಸು. ಆ ಟೈಮಲ್ಲಿ ಅವರು ಕೋಕೋಕೋಲಾ, ನಿಮಗೆ ಗೊತ್ತಿರ್ಬೋದು ಕೋಕೋಕೋಲಾ ಬಂದುಬಿಟ್ಟು ರೆಡ್ ಕಲರ್ ಇರುತ್ತೆ. ಆ ಟೈಮಲ್ಲಿ ಇವರು ವೈಟ್ ಮತ್ತು ರೆಡ್ನ ಒಂದು ಥೀಮನ್ನು ಸಾಂತಾ ಕ್ಲಾಸ್ ಕೊಡ್ತಾರೆ. ಆ ಟೈಮಲ್ಲಿ ತುಂಬ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಕ್ಯಾಂಪೇನು. ಅದಕ್ಕೆ ನಾವು ಇವತ್ತು ಆಲ್ ಓವರ್ ದಿ ಗ್ಲೋಬ್ ಅದು ರೆಡ್ ಮತ್ತು ವೈಟ್ ಸಾಂತಾ ಕ್ಲಾಸ್ನ ನೋಡ್ತೀವಿ. ಇದಾಗಿತ್ತು ಸಾಂತಾ ಕ್ಲಾಸ್ನ ಹಿಸ್ಟ್ರಿ. ಇನ್ನೊಂದು ಇದೇ ಥರ ಬ್ಯೂಟಿಫುಲ್ ಸ್ಟೋರೀಸ್ಗೋಸ್ಕರ ನೀವು ನೋಡ್ತಾ ಇರಿ ಒಂದು ಇಂಪ್ಯಾಕ್ಟ್ ಹೈ ಯೂಟ್ಯೂಬ್ ಚಾನಲ್.